ಸಿಂಹರಾಶಿ ಸಹಪಾಠಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ನಿಮ್ಮ ಜೊತೆ ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು, ರೂಮ್ಮೇಟ್ಸ್ ಆಗ್ಬೋದು, ಕ್ಲಾಸ್ಮೇಟ್ಸ್ ಆಗ್ಬೋದು, ಇವರ ಜೊತೆಯಲ್ಲಿ ವಿಶ್ವಾಸ ಚೆನ್ನಾಗಿರಲಿ ಅಂತ ಅರ್ಥ. ಪೋಷಕರ ಮತ್ತು ಅಧ್ಯಾಪಕರ ಸಲಹೆ ಬಹಳ ಮುಖ್ಯವಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬೇಡಿ. ಇವತ್ತು ನಮಗೇನೋ ತಿಳುವಳಿಕೆ ಇದೆ, ಬೇರೆ ಇನ್ಯಾವುದೋ ಮಾರ್ಗದಿಂದ ನಾವು ವಿಷಯಗಳನ್ನು ಸಂಗ್ರಹ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಒಂದು ಭಾಗ. ಆದರೂ ಕೂಡ ಅಧ್ಯಾಪಕರು, ನಿಮ್ಮ ಉಪಾಧ್ಯಾಯರು ಏನು ಹೇಳ್ತಾರೆ, ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೆ, ಅದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಅನಗತ್ಯವಾದಂತಹ ಪ್ರಯಾಣ, ಕಾಲಹರಣ ಇವ್ಯಾವುದೂ ಕೂಡ ಬೇಡ ಅಂತ ಅರ್ಥ. ಹಲವು ದಿನಗಳಿಂದ ಸ್ಥಗಿತವಾದಂತಹ ಕೆಲಸಗಳು ಮತ್ತೆ ಚಾಲನೆಯನ್ನು ಪಡ್ಕೊಳ್ತಕ್ಕಂಥದ್ದು, ನಿಂತು ಹೋಗಿದ್ದಂತಹ ಕೆಲಸಗಳನ್ನು ಪುನರಾರಂಭ ಮಾಡುವಂತಹ ಒಂದು ಯೋಗ ನಿಮಗೆ ಈ ದಿವಸ ಒದಗಿ ಬರುತ್ತೆ. ಗಣಿತಶಾಸ್ತ್ರವನ್ನು ಅಭ್ಯಾಸ ಮಾಡ್ತಕ್ಕಂಥವ್ರು, ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಶುಭವಾದಂತಹ ಉತ್ತಮವಾದಂತಹ ದಿವಸ ಅಂತ ಹೇಳಬೇಕು. ಪ್ರೇಮಿಗಳಿಗೆ ತುಂಬ ಶುಭವಾದಂಥ ದಿವಸ. ಆದರೆ ಸಮಯಾಭಾವ, ಒತ್ತಡ ಇವೆಲ್ಲವೂ ಕೂಡ ಹೆಚ್ಚಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಲಕ್ಷ್ಮೀ ದೇವಿಯನ್ನು ಅನುಕೂಲ ಇರತಕ್ಕಂಥವ್ರು ತಾವರೆ ಹೂವುಗಳಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ. ಅವಕಾಶ ಇಲ್ಲದೆ ಇರತಕ್ಕಂಥವ್ರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೇಮದ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗುತ್ತೆ. ಸುಳ್ಳನ್ನು ಹೇಳಿರ್ತೀರಿ ಅಥವಾ ಹೇಳಿರಬಹುದು. ಆ ವಿಷಯ ಮುನ್ನೆಲೆಗೆ ಬಂದು ಸತ್ಯಾಂಶ ಗೊತ್ತಾದಾಗ ಗಲಾಟೆಗೆ ಅವಕಾಶಗಳಾಗ್ತಕ್ಕಂಥದ್ದು. ಶಿಸ್ತುಬದ್ಧವಾದಂತಹ ಜೀವನ ಮಾತ್ರ ನಿಮಗೆ ಸ್ಫೂರ್ತಿದಾಯಕವಾದ್ದು. ಹಾಗಾಗಿ ಜೀವನದಲ್ಲಿ ಒಂದು ರೀತಿಯ ಶಿಸ್ತನ್ನು ಅಳವಡಿಸ್ಕೊಳ್ಳೇಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ, ಅದು ನಿಮ್ಮ ಉದ್ಧಾರ ಜೊತೆಗೆ ಬೇರೆಯವರಿಗೆ ಮಾದರಿ ಆಗ್ತಕ್ಕಂಥದ್ದಾಗಲಿ. ಅನೇಕ ಕೆಲಸಗಳು ಜವಾಬ್ದಾರಿಯಿಂದ ಈ ದಿವಸ ಪೂರ್ಣವಾಗ್ತಕ್ಕಂತಹ ಯೋಗ. ಮಕ್ಕಳ ವಿಚಾರದಲ್ಲಿ ಕೋಪ ಮಾಡಿಕೊಳ್ಬೇಡಿ. ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂತಹ ಒಂದು ವಿಚಾರ ನಿಮಗೆ ತಿಳಿದಿರಲಿ. ನೀವು ಮಕ್ಕಳ ಮೇಲೆ ಕೋಪವನ್ನು ಮಾಡಿಕೊಂಡ್ರಿ ಅಂತಾದರೆ ಮಕ್ಕಳು ನಿಮ್ಮಿಂದ ದೂರ ಆಗಬಹುದು, ಆ ಸಾಧ್ಯತೆಗಳಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಬೇಕೋ ಆ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಕೆಲಸವನ್ನು ಮಾಡಲಿ ಅಂತ ಅರ್ಥ. ಹಿರಿಯರ ಬೆಂಬಲ ನಿಮಗೆ ಹಲವಾರು ರೀತಿಯಲ್ಲಿ ರಕ್ಷಣೆ ಆಗಬಹುದು ಅಂತಕ್ಕಂಥದ್ದು. ಉದ್ಯೋಗದಲ್ಲಿದ್ದಂತಹ ಭಯ ಈ ದಿವಸ ನಿವಾರಣೆಯಾಗುತ್ತೆ. ಕೆಲಸದಲ್ಲಿ ಏನು ವ್ಯತ್ಯಾಸ ಆಗುತ್ತೋ, ಯಾವಾಗ ಕೆಲಸ ಹೋಗುತ್ತೋ ಅಥವಾ ಇನ್ನೇನು ನನಗೆ ಬೇರೆ ಕೆಲಸಗಳನ್ನು ವಹಿಸ್ತಾರೋ ಅನ್ನುವಂತಹ ಆತಂಕ ಏನಿತ್ತು ಅದು ಈ ದಿವಸ ನಿವಾರಣೆಯಾಗತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಮಂತ್ರವನ್ನು 9 ಸಲ ಪಠನೆ ಮಾಡಿ. ಶುಭವಾಗಿ. ತುಲಾರಾಶಿ, ಸಾಮಾಜಿಕವಾದಂತಹ ಕೆಲಸಗಳಲ್ಲಿ, ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ನಿಮಗೆ ಅವಕಾಶಗಳು ಸಿಕ್ಕುತ್ತೆ. ಭಾಗಿಯಾಗಿ ಹೊಸಬರ ಪರಿಚಯವಾಗುತ್ತೆ, ಒಳ್ಳೆಯ ಅನುಭವವಾಗುತ್ತೆ. ನಿಮ್ಮಿಂದ ಆದಂತಹ ಆ ಲೋಕಾನುಭವ ಹಲವಾರು ಜನಕ್ಕೆ ಮಾರ್ಗದರ್ಶಿಯಾಗತ್ತೆ ಅನ್ನುವಂಥದ್ದು. ಹಣವನ್ನು ಉಳಿಸೋದಕ್ಕೆ ತುಂಬ ಹೋರಾಟ ಮಾಡ್ತೀರಿ, ಯಾವುದರಿಂದ ಹಣ ಉಳಿಸಬಹುದು ಅಂತ, ಆದರೆ ವಿಫಲರಾಗ್ತೀರಿ. ಅದರಲ್ಲಿ ಸಾಫಲ್ಯ ಅಂತಕ್ಕಂಥದ್ದು ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಜನರ ಜೊತೆಯಲ್ಲಿ ವಿನಮ್ರವಾಗಿರಬೇಕು, ಆದರೆ ನಾಟಕೀಯವಾಗಿರಬಾರ್ದು. ಯಾರನ್ನೋ ನೋಡಿದ ತಕ್ಷಣ ತುಂಬ ವಿಧೇಯತೆಯಿಂದ ವರ್ತಿಸ್ತಕ್ಕಂಥದ್ದು. ಅದನ್ನು ಅನುಭವಿಗಳು ಒಂದು ಮಾತಿನಲ್ಲಿ ಹೇಳ್ತಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ತುಂಬ ವಿನಯದಿಂದ ನಡ್ಕೊಂಡ್ರೆ ಅದು ಧೂರ್ತನ ಲಕ್ಷಣ ಅಂತ. ಅಂದರೆ ಆ ರೀತಿ ಆಗಬಾರ್ದು. ನಿಮ್ಮ ಆ ವಿನಮ್ರತೆ, ಆ ಒಂದು ಭಕ್ತಿ ಭಾವ, ಶ್ರದ್ಧೆ, ಹಿರಿಯಲ್ಲಿರತಕ್ಕಂತಹ ಗೌರವ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿರಬೇಕು. ಪೂಜ್ಯ ಭಾವನೆಯಿಂದ ಅದನ್ನು ತೋರ್ಪಡಿಸಬೇಕು ಅನ್ನುವಂಥದ್ದೇ ಹೊರತು ನಾಟಕೀಯವಾಗಿ ಅದರ ಪ್ರದರ್ಶನ ಆಗಬಾರದು ಅಂತ ಅರ್ಥ. ವಿದ್ಯಾರ್ಥಿಗಳು ಹೊಸ ತಂತ್ರವನ್ನು ಬಳಸಿ ತಮ್ಮ ಪ್ರಗತಿಯನ್ನು ತೋರಿಸುವಂತಹದ್ದು. ಸ್ವಾಭಾವಿಕವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲೂ ಕೂಡ ನಾಟಕ ಅಂತಕ್ಕಂಥದ್ದು ಬೇಡವೇ ಬೇಡ. ವೈಶ್ರವಣ ಮಂತ್ರವನ್ನು 108 ಸಲ ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ತಕ್ಕಂತಹದ್ದು ಕಷ್ಟ ಆಗಬಹುದು. ಯಾವುದೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿರ್ಧಾರ ಮಾಡಿಬಿಡ್ತೀರಿ ಅಥವಾ ಇನ್ಯಾವುದೋ ಒಂದು ತೀರ್ಮಾನ ಮಾಡಿಬಿಡ್ತೀರಿ. ಕೊನೆಗೆ ಆಶ್ಚರ್ಯಪಡ್ತೀರಿ, ನಾನು ಇಷ್ಟು ದೊಡ್ಡ ಕೆಲಸಕ್ಕೆ ತೀರ್ಮಾನ ಮಾಡಿದ್ನಾ ಅಥವಾ ನನ್ನಿಂದ ಈ ಕೆಲಸಕ್ಕೆ ಸಂಕಲ್ಪ ಮಾಡಿದ್ನಾ ಅನ್ನುವಂಥದ್ದು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ಹಣದ ಖರ್ಚು ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗುತ್ತೆ. ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಅಡ್ಡಿ ಬರುತ್ತೆ. ಕೆಲವು ಆಗ ಕೋಪ ಹೆಚ್ಚಾಗುತ್ತೆ, ಇದು ಸ್ವಭಾವ. ಆದರೆ ಅಂತಹ ಕೋಪದಲ್ಲಿ
ಏನೇನೋ ಮಾತುಗಳನ್ನು ಆಡಿಬಿಟ್ರೆ ಅದು ಇನ್ನಷ್ಟು ಮತ್ತಷ್ಟು ನಿಮ್ಮ ಘನತೆಗೆ ಕುಂದನ್ನು ತರ್ತಕ್ಕಂಥದ್ದಾಗುತ್ತೆ. ಈಜುಪಟುಗಳಿಗೆ ಸಮಸ್ಯೆ, ಗಾಯವಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಕೋರ್ಟಿನಲ್ಲಿ ನೀವು ನ್ಯಾಯಕ್ಕಾಗಿ ಅಲೆದಾಡಬೇಕಾದಂತಹ ಸೂಚನೆಗಳು ಬರುತ್ತೆ. ಈ ದಿವಸ ತೀರ್ಮಾನ ಮಾಡ್ತೀನಿ, ನಾನು ಮುಂದಿನ ದಿನಮಾನದಲ್ಲಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತೀನಿ, ಕೋರ್ಟ್ ಮೆಟ್ಟಿಲೇರ್ತೀನಿ, ದಾವೆಯನ್ನು ಹೂಡ್ತೀನಿ ಅಂತಕ್ಕಂತಹ ಮಾತುಗಳು ಈ ದಿವಸ ಬರುತ್ತೆ. ದಕ್ಷಿಣಾ ಕಾಳಿಯನ್ನು ನೀಲಿ ಹೂವುಗಳಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ. ಶುಭವಾಗಿ.